ಯೆಹೋವನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ಸೋಮವಾರ 16 ಡಿಸೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನ. ಯೇಸು ಕ್ರಿಸ್ತನ ವಂಶಾವಳಿಯು, ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಮತ್ತಾಯನು ಯೇಸು ಕ್ರಿಸ್ತನೇ ಮೆಸ್ಸಿಯನು, ದಾವೀದನ ಮನೆತನದವನು, ಅಬ್ರಹಾಮನ ವಂಶದವನೆಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮೆಸ್ಸಿಯನು. ಕರ್ತನಲ್ಲಿ ಪ್ರಿಯರೇ, 4 ಸುವಾರ್ತೆಗಳು ತಮ್ಮದೇ ಆದಂಥ ದೃಷ್ಟಿಕೋನದಿಂದ ಪವಿತ್ರಾತ್ಮನ ಪ್ರೇರೇಪಿತರಾಗಿ ವಿಶೇಷವಾದಂಥ ಸಮುದಾಯಕ್ಕೋಸ್ಕರವಾಗಿ ಬರೆಯುತ್ತಿದ್ದರು. ಮತ್ತಾಯನು ಯಹೂದ್ಯ ಸಮುದಾಯಕ್ಕೋಸ್ಕರವಾಗಿ ಬರೆದು, ನಿಜವಾದಂಥ ಮೆಸ್ಸಿಯನು, ಆ ಮೆಸ್ಸಿಯನ ಮನೆತನ, ಮೆಸ್ಸಿಯನು ಮಾಡುತ್ತಿರುವಂಥ ಕಾರ್ಯಗಳ ಇವುಗಳ ಕುರಿತಾಗಿ ಬರೆಯುವಂಥವನಾಗಿದ್ದಾನೆ. ಅದರಲ್ಲಿ ಪ್ರಥಮವಾಗಿ ಮತ್ತಾಯನು ಯಹೂದ್ಯರಿಗೆ ತಿಳಿಸುವಂಥ ವಿಚಾರ ಏನೆಂದರೆ, ಪ್ರವಾದನೆಗಳ ಪ್ರಕಾರವಾಗಿ, ಅಂದರೆ ಯಹೂದ್ಯರು ನಂಬುವಂಥ ಧರ್ಮಶಾಸ್ತ್ರವು, ಅದರಲ್ಲಿ ಪ್ರವಾದಿಗಳು ಅನೇಕ ಮಾತುಗಳನ್ನು ನುಡಿದಂಥದ್ದರು. ಪ್ರವಾದನೆಗಳು ಹೇಳಲ್ಪಟ್ಟಂಥದ್ದು ಮೆಸ್ಸಿಯನ ವಿಚಾರವಾಗಿ. ಆ ಮೆಸ್ಸಿಯನು ದಾವೀದನ ಮನೆತನದವನು, ಅಬ್ರಹಾಮನ ವಂಶದವನು ಎಂಬುದಾಗಿ ಬರೆಯಲ್ಪಟ್ಟಿತ್ತು. ಅದಕ್ಕೆ ಮತ್ತಾಯನು ಯೇಸು ಕ್ರಿಸ್ತನು ದಾವೀದನ ವಂಶದವನು, ಅಬ್ರಹಾಮ ವಂಶದವನು, ದಾವೀದನ ಮನೆತನದವನು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿ ತನ್ನ ಸುವಾರ್ತೆಯನ್ನು ಪ್ರಾರಂಭ ಮಾಡುತ್ತಿದ್ದಾನೆ. ಮೆಸ್ಸಿಯನು ಎಂಬುದಾಗಿ ಹೇಳುವಾಗ, ಯಹೂದ್ಯರು ಕಾಯುವಂಥ ಮೆಸ್ಸಿಯನೆಂದರೆ ಈ ಲೋಕದಲ್ಲಿ ಅಧಿಕಾರವುಳ್ಳವನು, ಬಹಳಷ್ಟು ಶಕ್ತಿಯುಳ್ಳವನು, ಅವರಿಗೆ ವಿಮೋಚನೆ ನೀಡುವಂಥವನು ಎಂಬುದಾಗಿ ಕಾದಿದ್ದರು. ಆದರೆ ಯೇಸು ಕ್ರಿಸ್ತನು ತಾನು ದೀನನಾಗಿ ಬಹಳ ತನ್ನನ್ನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದು ತಾನು ಮೆಸ್ಸಿನೆಂಬುದಾಗಿ ತೋರಿಸಿದನು. ಆದರೆ ಯಹೂದ್ಯರು ಅದನ್ನು ನಂಬಲಿಲ್ಲ. ಯಾಕಂದರೆ ಅವರ ನಂಬಿಕೆ ಮೆಸ್ಸಿಯನು ಬಲಿಷ್ಠನಾಗಿ, ಈ ಲೋಕದಲ್ಲಿ ಮಹೋನ್ನತನಾಗಿ, ಎಲ್ಲ ಅರಸರುಗಳಿಗಿಂತ ಬಲಿಷ್ಠನಾಗಿ ಇರುವಂಥವನು ಎಂಬ ಅವರ ನಂಬಿಕೆ. ಆದರೆ ಯೇಸುವಾದರೋ ದೀನನಾಗಿ, ಬಲಹೀನನಾಗಿ, ನಮಗೋಸ್ಕರವಾಗಿ ಪ್ರಾಣವನ್ನು ಕೊಡುವಷ್ಟು ಪ್ರೀತಿ ತೋರಿಸಿ ಈ ಲೋಕವನ್ನೇ ಜಯಿಸಿದನು, ಮರಣವನ್ನು ಜಯಿಸಿದನು, ಕತ್ತಲೆಯನ್ನು ಜಯಿಸಿದನು. ಇಂಥ ಮೆಸ್ಸಿಯನು ಇಡೀ ಲೋಕಕ್ಕೆ ನಿರೀಕ್ಷೆ ತಂದಿದ್ದಾನೆ, ಸಮಾಧಾನ ತಂದಿದ್ದಾನೆ, ಪ್ರೀತಿ ತೋರಿಸಿದ್ದಾನೆ, ನ್ಯಾಯ ತರುವಂಥವನಾಗಿದ್ದಾನೆ. ಇಂಥ ಮೆಸ್ಸಿಯನೇ ನಿರಂತರವಾಗಿ ಇರುವಂಥವನು. ಈ ಮೆಸ್ಸಿಯನನ್ನು ಸ್ವೀಕರಿಸೋಣ, ನಂಬೋಣ, ನಿರೀಕ್ಷಿಸೋಣ. ಕರ್ತನೇ, ದಯಮಯ ಸ್ವಾಮಿ, ನಿನ್ನ ಕೃಪೆಯಿಂದಾಗಿ ಮೆಸ್ಸಿಯನನ್ನು ತಿಳುಕೊಳ್ಳುವಂಥ ಸೌಭಾಗ್ಯ ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.